ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಈ ಒಂದು ಹಬ್ಬದ ಊಟದ ಕಾನ್ಸೆಪ್ಟನ್ನು ಶುರು ಮಾಡಿರುವಂಥದ್ದು ಹಳ್ಳಿ ಮನೆಯವರು. ಈ ಹಳ್ಳಿ ಮನೆಯವ್ರದ್ದೇ ಆದ ಇನ್ನೊಂದು ಬ್ರಾಂಚ್ ಅಂದರೆ ದೋಸೆ ಕ್ಯಾಂಪ್. 2 ಕಡೆ ಇದೆ ಈ ದೋಸೆ ಕ್ಯಾಂಪು. ಒಂದು ಬಾಣಸವಾಡಿಯಲ್ಲಿ ಹಾಗೆ ಇನ್ನೊಂದು ಅಕ್ಷಯನಗರದಲ್ಲಿ. ಈ ಎರಡೂ ಕಡೆನೂ ಕೂಡ ಇವಾಗ ಮ್ಯಾಂಗೋ ಮೇಳ ಅಂತ ಶುರುವಾಗಿದೆ. ಈ ಒಂದು ಮ್ಯಾಂಗೋ ಮೇಳ ಯಾವಾಗ ಶುರುವಾಗಿ ಯಾವತ್ತಿನ ತನಕ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ಬಾಳೆ ಎಲೆಯಲ್ಲಿ ಒಂದಷ್ಟು ಫುಡ್ಡನ್ನು ನಮಗೆ ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡ್ತಾರೆ. ಅಷ್ಟು ಫುಡ್ಡಲ್ಲಿ ಮಾವಿನ ಹಣ್ಣು ಅಥವಾ ಮಾವಿನಕಾಯಿ ಹಾಕಿ ಮಾಡಿರುವಂತಹ ಫುಡ್ಡೇ ಆಗಿರುತ್ತೆ. ಮಾವಿನ ಹಣ್ಣು ಅಥವಾ ಮಾವಿನಕಾಯಿ ಹಾಕಿ ಮಾಡಿರುವಂತಹ ಫುಡ್ಡನ್ನು ಬಾಳೆ ಎಲೆ ಮೇಲೆ ಅನ್ಲಿಮಿಟೆಡ್ ಆಗಿ 2 ತಿಂಗಳುಗಳ ಕಾಲ ಸರ್ವ್ ಮಾಡ್ತಾರೆ. ಇದಕ್ಕೆ ಮ್ಯಾಂಗೋ ಮೇಳ ಅಂತ ಹೆಸರಿಟ್ಟಿದ್ದಾರೆ. ನೀವೇನಾದರೂ ಮಾವಿನ ಹಣ್ಣು ಪ್ರಿಯರಾಗಿದ್ದರೆ ಖಂಡಿತ ಈ ಒಂದು ಬಾಳೆ ಎಲೆ ಊಟವನ್ನು ಮಿಸ್ ಮಾಡ್ಕೊಳ್ಬೇಡಿ. ಯಾಕಂತಂದರೆ ಇಲ್ಲಿ ಮಾವಿನ ಹಣ್ಣಿನ ಒಬ್ಬಟ್ಟು, ಮಾವಿನ ಹಣ್ಣಿನ ಕಡುಬು, ಮಾವಿನ ಹಣ್ಣಿನ ಗೊಜ್ಜು, ಮಾವಿನ ಹಣ್ಣಿನ ಸಾಸಿವೆ, ಮಾವಿನ ಹಣ್ಣಿನ ಸಲಾಡು, ಮಾವಿನ ಹಣ್ಣಿನ ರಸಾಯನ, ಮಾವಿನಕಾಯಿ ಹಾಕಿ ಮಾಡಿರುವಂತಹ ರಾಯ್ತ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ನಾನಂತೂ ದೋಸೆ ಕ್ಯಾಂಪ್ಗೆ ವಿಸಿಟ್ ಮಾಡಿ ಈ ಮ್ಯಾಂಗೋ ಮೀಲನ್ನು ಸವಿದಾಯಿತು. ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ಪ್ರೈಸ್ ವಿಷಯಕ್ಕೆ ಬಂದರೆ ದೊಡ್ಡವರಿಗೆ 450 ರೂಪಾಯಿ, ಹಾಗೆ ಮಕ್ಕಳಿಗೆ 300 ರೂಪಾಯಿ ಇರುತ್ತೆ. ದೋಸೆ ಕ್ಯಾಂಪಲ್ಲಿ ಮಧ್ಯಾಹ್ನದ ಲಂಚ್ ಮಾತ್ರ ಇರುತ್ತೆ. ಅದೇ ಮಲ್ಲೇಶ್ವರಮಲ್ಲಿರುವ ಹಳ್ಳಿ ಮನೆಯಲ್ಲಾದರೆ ಮಧ್ಯಾಹ್ನದ ಲಂಚ್ ಹಾಗೆ ರಾತ್ರಿ ಡಿನ್ನರ್ ಕೂಡ ಇರುತ್ತೆ. 2 ಟೈಮ್ ಮ್ಯಾಂಗೋ ಮೀಲನ್ನು ಸರ್ವ್ ಮಾಡ್ತಾರೆ. ನಿಮಗೇನಾದರೂ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಿದ್ರೆ 9880833199ಗೆ ಕರೆ ಮಾಡಿದರೆ ನಿಮಗೆ ಬೇಕಾಗಿರುವ ಮಾಹಿತಿನ ಅವ್ರು ಕೊಡ್ತಾರೆ. ನನಗಂತೂ ಮಾವಿನ ಹಣ್ಣು ಇಷ್ಟ. ಮಾವಿನ ಹಣ್ಣು ಹಾಕಿ ಮಾಡಿರುವಂತಹ ಫುಡ್ ಕೂಡ ತುಂಬಾ ಇಷ್ಟ. ಹಾಗಾಗಿ ನನಗಿಷ್ಟವಾದ ಒಂದು ಮಾವಿನ ಹಣ್ಣಿನ ಸಾಸಿವೆ ಇರ್ಬೋದು, ರಸಾಯನ ಇರ್ಬೋದು, ಸರಿಯಾಗಿ ಹಾಕ್ಸ್ಕೊಂಡು ನಾನು ತಿಂದುಬಿಟ್ಟೆ. ಊಟದ ಕೊನೆಯಲ್ಲಿ ಮೊಸರನ್ನ ಹಾಗೆ ಉಪ್ಪಿನಕಾಯಿ ಹಾಕ್ಕೊಂಡು ಊಟನ ಮುಗಿಸ್ಬಿಟ್ಟೆ. ಅದಾದಮೇಲೆ ನಾನು ಮಾವಿನ ಹಣ್ಣಿಂದು ರಸಮಲೈ ಕೊಟ್ಟಿದ್ದರು, ಐಸ್ ಕ್ರೀಮ್ ಕೊಟ್ಟಿದ್ದರು, ಅದನ್ನು ಕೂಡ ತಿಂದೆ ನಾನು. ಮ್ಯಾಂಗೋ ಜ್ಯೂಸಿಂದ ಹಿಡಿದು ಕೊನೆಯಲ್ಲಿ ತಿಂದಿರುವ ಮ್ಯಾಂಗೋ ಐಸ್ ಕ್ರೀಮ್ ತನಕನೂ ನನಗೆ ಇಷ್ಟ ಆಯಿತು. ನಾನು ಅಷ್ಟೊಂದು ಊಟ ಮಾಡಿದರೂ ಕೂಡ ನನಗೇನೋ ಹೆವಿ ಅಂತ ಅನಿಸಿಲ್ಲ. ನನ್ನ ಹಾಗೆ ಮಾವಿನ ಹಣ್ಣು ಪ್ರಿಯರಾದರೆ ಖಂಡಿತ ಈ ಊಟವನ್ನು ನೀವು ಮಿಸ್ ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಮ್ಯಾಂಗೋ ಮೀಲ್ಸನ್ನು ಈ ಮೊದಲೇ ದೋಸೆ ಕ್ಯಾಂಪ್ ಅಥವಾ ಹಳ್ಳಿ ಮನೆಯಲ್ಲಿ ಸವಿದಿದ್ರೆ ಆ ರುಚಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಇಲ್ಲ ಅಂದರೆ ಒಂದು ಸಲ ವಿಸಿಟ್ ಮಾಡಿ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನಾನು ಫುಲ್ ಊಟ ಖಾಲಿ ಮಾಡಿದೆ ಅಂದಾಗ ನನ್ನ ಫ್ರೆಂಡ್ಸ್ ಏನಂದ್ರು ಕೇಳಿಸ್ಕೊಳ್ಳಿ. ಬೆಂಗಳೂರಿನಲ್ಲಿರುವ ಮಾವಿನ ಹಣ್ಣು ಪ್ರಿಯರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.